ನಾನು ನಿಮ್ಗೆ ಫೋನ್ ಮಾಡ್ತೀನಿ. ಹಾಂ, ಏನ ನೊಂದು ಬಂದಿರೋ ಒಂದು ಹೆಣ್ಣಿಗೆ ಈ ರೀತಿ ಎಲ್ಲ ಉಪದೇಶ ಮಾಡ್ತೀರಲ್ಲ ನೀವು, ಯಾಕ್ರಿ? ಏನ್ ನಿಮ್ಮ ಉದ್ದೇಶ? ಇಷ್ಟೋ ತನಕ ಅವರು ಬುದ್ಧಿ ಹೇಳಿದ್ದಾಯ್ತು, ಈಗ ನೀನು ಬುದ್ಧಿ ಹೇಳ್ತಿದ್ಯಾ? ಜೀವನದಲ್ಲಿ ಬರೀ ಇನ್ನೊಬ್ರು ಮಾತು ಕೇಳೋವಾಗೆ ಆಗೋಯ್ತು. ಅಯ್ಯೋ ಅಯ್ಯೋ, ನಮ್ಮ ಮಾತುಗಳನ್ನೆಲ್ಲ ಕೇಳಿದಿದ್ರೆ ನೀವು ಹೀಗಾಗ್ತಿರ್ಲಿಲ್ಲ ರೀ. ನಮ್ಮ ಮಾತನ್ನ ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ದೆ ಇರೋರ್ ತರ ಓಡಾಡ್ತಾ ಇರ್ತೀರಲ್ಲ, ಅದಕ್ಕೆ ನೀವು ಹಿಂಗಾಗಿದ್ದು. ಅಲ್ಲ ರೀ, ಜಾನು ಅವಳನ್ನ ಬಿಟ್ಬಿಟ್ಟು ಇಲ್ಲಿ ನಮ್ಮ ಜೊತೆ ಇರೋದಕ್ಕೆ ಅಂತ ಬಂದ್ರೆ ಮತ್ತೆ ಹೋಗಿ ಅವನ ಜೊತೆನೆ ಜೀವನ ಮಾಡು ಅಂತ ಹೇಳ್ತಿರಲ್ಲ ನೀವು. ಏನ್ರಿ ನಿಮ್ಮ ಉದ್ದೇಶ? ಯಾಕೆ ಹಾಗೆಲ್ಲ ಮಾತಾಡ್ತಿದ್ದೀರಾ? ಇಷ್ಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿದ್ಯಾ, ಇಷ್ಟೇನೇನು ನೀನನ್ನು ಅರ್ಥ ಮಾಡ್ಕೊಂಡಿರೋದು? ನೋಡೇ, ಜಾನು ಬಾಳು ಚೆನ್ನಾಗಿರ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಅವಳು ಬಾಳನ್ನ ಹಾಳು ಮಾಡೋ ಉದ್ದೇಶ ನನಗಿಲ್ಲ. ಹೌದು, ಅವನ ಜೊತೆ ಚೆನ್ನಾಗಿರೋದಿಕ್ಕೆ ಆಗೋದಿಲ್ಲ ಅಂತ ತಾನೆ ಅವಳು ಅವನನ್ನ ಬಿಟ್ಟು ಬಂದಿದ್ದು. ಆದ್ರೂ ನೀವು ಅವನ ಜೊತೆನೇ ಹೋಗೋ ಅನ್ನೋ ತರ ಮಾತಾಡ್ತಿದ್ದೀರಲ್ಲ, ಹೀಗನ ನೀವು ಅವಳ ಸುಖನ ಬಯಸೋದು? ನೋಡೇ, ಜಾನ್ವಿ ಇನ್ನೂ ಚಿಕ್ಕವಳು, ಅವಳಿಗೇನು ಗೊತ್ತಾಗಲ್ಲ. ಈ ಸಂಸಾರ ಆದ್ಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ, ಅದನ್ನೆಲ್ಲ ಸಹಿಸ್ಕೊಂಡು ಹೋಗ್ಬೇಕಪ್ಪ. ಈ ನೋಡೆ, ನಾನು ನೀನು ಇಬ್ರು ಜಗಳ ಆಡಿದ್ವಿ, ನೀನು ಮನೆ ಬಿಟ್ಟು ಹೋದಿ, ನಾನು ಬಂದು ಸಾರಿ ಕೇಳಿಲ್ವಾ, ನೀನು ಬರಲಿಲ್ವಾ? ಹಾಗೆ ಅಹಂ ಅನ್ನೋದನ್ನು ಬಿಟ್ರೆ ಸಂಸಾರ ಜೀವನ ಎಲ್ಲ ಚೆನ್ನಾಗಿರುತ್ತೆ. ನಾನು ನೀವು ಜಗಳ ಆಡ್ತಿದ್ದಿದ್ದೆ ಬೇರೆ ವಿಷಯಕ್ಕೆ, ಜಾನು ಹೀಗೆ ನಡ್ಕೋತಾ ಇರೋದು ಬೇರೆ ವಿಷಯಕ್ಕೆ ರೀ. ನಾನು ನೀವು ಜಗಳ ಆಡ್ತಾ ಇದ್ದಿದ್ದು ಮನೆಯವರಿಗೋಸ್ಕರ, ಆದ್ರೆ ಜಾನು ಅವನ ಜೊತೆ ಅಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ತಾ ಇರೋವಾಗ ಮತ್ತೆ ಅವನ ಜೊತೆನೆ ಅವನ್ನ ಕಳಿಸಿ ಏನು ಅವನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ ನೀವು? ನಾನೆಲ್ಲ ಅವಳು ಸಾಯಲಿ ಅಂತ ಹೇಳ್ದೆ? ಆಗಿರೋ ತಪ್ಪುಗಳನ್ನ ತಿದ್ದುಕೊಂಡು ಇಬ್ರು ಒಟ್ಟಿಗೆ ಚೆನ್ನಾಗಿ ಸಂಸಾರ ಮಾಡ್ಲಿ ಅಂತ ಹೇಳ್ತಿರೋದು. ಹೌದು. ಅಲ್ಲ ರೀ, ಒಡೆದೋಗಿರೋ ಕನ್ನಡಿನ ಕೂಡಿಸಿ ಮತ್ತೆ ಒಂದ್ ಮಾಡಕ್ಕಾಗತ್ತಾ? ಒಂದು ವಸ್ತುನೇ ಕೂಡ್ಸಕ್ಕಾಗಲ್ಲ ಅಂದಮೇಲೆ ಒಡೆದೋಗಿರೋ ಮನಸ್ಸುಗಳನ್ನ ಕೂಡ್ಸಕ್ಕಾಗತ್ತೇನ್ರಿ? ಜಾನು ಇಷ್ಟು ವರ್ಷ ಅವನನ್ನ ಕಟ್ಕೊಂಡು ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿ ನರಳ್ತಾ ಇದ್ರು ನಮ್ಮ ಹತ್ರ ಒಂದು ಮಾತು ಹೇಳ್ಕೊಳ್ಳಿಲ್ಲ. ಈಗ ಅದಕ್ಕೆಲ್ಲ ಒಂದು ಅಂತ್ಯ ಹಾಡಿ ಇಲ್ಲಿ ಬಂದಿರೋವಾಗ ಮತ್ತೆ ಅವನ ಜೊತೆನೇ ಹೋಗು ಅನ್ನೋ ಥರ ನೀವು ಮಾತಾಡ್ತಿದ್ದೀರಲ್ಲ, ಮಾಡ್ತಾ ಇರೋದನ್ನ ನೋಡಿದ್ರೆ ನಿಮ್ಮ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಇವಳಿಗೆ ನಾನು ಜೈನ್ ಜೊತೆ ಕೈ ಜೋಡಿಸಿರೋದೇನಾದ್ರೂ ಗೊತ್ತಾಗ್ಬಿಟ್ಟಿದ್ಯಾ? ನೋಡಿದ್ರ ಕಳ್ಳನ ಮನ್ಸು ಹುಳ್ಳುಳ್ಗೆ ಅನ್ನೋ ಹಾಗೆ ನಾನೇನೋ ವಿಷಯ ಹೇಳಿದ ತಕ್ಷಣ ನೀವು ಮತ್ತೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದೀರಾ. ಇದರಿಂದನೇ ಗೊತ್ತಾಗುತ್ತೆ ನಾನು ಅನ್ಕೊಂಡಿರೋದೆಲ್ಲ ಸತ್ಯ ಅಂತ. ಏನು ಹೇಳ್ತೀಯ ನೀನು? ಮತ್ತಿನೇನ್ರಿ, ನೀವು ಇದನ್ನೆಲ್ಲ ಮಾಡ್ತಾ ಇರೋದು ದುಡ್ಡಿಗೋಸ್ಕರ. ಏನು ನಿನ್ ಮಾತಿನ ಅರ್ಥ? ನನಗೆಲ್ಲ ಗೊತ್ತಾಗುತ್ತೆ ರೀ. ಇನ್ಮೇಲೆ ಜಾನು ಬಂದು ಇಲ್ಲೇ ಇರೋದಕ್ಕೆ ಶುರು ಮಾಡ್ಬಿಡ್ತಾಳಲ್ಲ, ಆ ಖರ್ಚನ್ನೆಲ್ಲ ಹೇಗೆ ಸಂಭಾಳಿಸೋದು ಅಂತ ನಿಮ್ಗೆ ಯೋಚನೆ ಆಗಿದೆ.